ಪ್ರಜಾಪ್ರಭುತ್ವದಲ್ಲಿ ಸುಮಾರು 50% ಮಹಿಳೆಯರ ಮೇಲೆ ದೌರ್ಜನ್ಯಗಳ ಕಾಯ್ದೆ ಆಗಿರ್ಬೋದು, ಮತ್ತು ಮಹಿಳೆಯರಿಗಾಗಿರ್ತಕ್ಕಂಥ ಸರ್ಕಾರದ ಎಲ್ಲ ಆರ್ಥಿಕ ಸಬಲೀಕರಣದ ಯೋಜನೆಗಳು ಇದು ಸರಿಯಾಗಿ ಯಾರಿಗೆ ತಲುಪಬೇಕೋ ಅದನ್ನು ಸರಿಯಾಗಿ ಅವರಿಗೆ ಮುಟ್ಲಿಕ್ಕೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಕಾನೂನುಗಳ ಮೂಲಕ ಅಥವಾ ಕೋರ್ಟ್ಗಳ ಮೂಲಕ ಮತ್ತು ಅದಕ್ಕೆ ಸಂಬಂಧಿಸಿದ ಇಲಾಖೆ ಜೊತೆಗೂಡಿ ಕನ್ಸರ್ಟ್ ಯಾರಿಗೆ ಅದು ಅವಶ್ಯಕತೆ ಇದೆ ಆ ಕಾನೂನುಗಳನ್ನು ನಾವು ಈ ಕಾರ್ಯಾಗಾರದಲ್ಲಿ ಈಗ ರಿಸೋರ್ಸ್ ಪರ್ಸನ್ಸ್ಗಳಿದ್ದಾರೆ, ಆ ಕಾನೂನುಗಳ ಬಗ್ಗೆ ಹೇಳ್ತಾರೆ. ತಾವು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಯುವಕ ಸಂಘ ಸಂಸ್ಥೆಗಳು, ಸರ್ಕಾರದ ವ್ಯವಸ್ಥೆಯಲ್ಲಿ ಮತ್ತು ಸಮಾಜದಲ್ಲಿ ದಮನಿತ ಆಗಿರ್ತಕ್ಕಂಥ ಮಹಿಳೆಯರು, ಮಕ್ಕಳಾಗಿರ್ಬೋದು, ಅವ್ರಿಗೆ ಯಾವ್ಯಾವ ಸಮಸ್ಯೆಗಳಿರ್ತವೆ, ಯಾವ ಕಾಯ್ದೆಯಲ್ಲಿ ಅವರಿಗೆ ಎಲ್ಲಿ ಹೋಗಬೇಕು, ಯಾವ ಥರ ಅಪ್ರೋಚ್ ಆಗಬೇಕು, ಯಾವ ಥರ ಪರಿಹಾರ ಸಿಗ್ತದಂತ ಇಲ್ಲಿ ನೀವು ತಿಳ್ಕೊಂಡು ನಂತರ ನಿಮ್ಮ ಒಂದು ಫೀಲ್ಡ್ ಲೆವೆಲಲ್ಲಿ ಅಂದರೆ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರಿಗೆ ಸಹಾಯ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಇದನ್ನು ಇಲ್ಲಿ ಕಾನೂನು ಅರಿವು ಕಾರ್ಯಕ್ರಮದ ಉಪನ್ಯಾಸಗಳನ್ನು ಇಟ್ಕೊಂಡಿದ್ದಾರೆ. ಮೊದಲನೇ ಗೌರವಾನ್ವಿತ ಉಪನ್ಯಾಸಕಿಯವರು ಭಾರತದ ಸಂವಿಧಾನ ಮತ್ತು ಕಾರ್ಖಾನೆ ಕಾಯ್ದೆಗಳ ಅಡಿಯಲ್ಲಿ ಮತ್ತು ಹೊಸದಾಗಿ ಬಂದಿರತಕ್ಕಂಥ BNS ಅಡಿಯಲ್ಲಿ ಇರುವ ಅತ್ಯಾಚಾರ, ಅಪಹರಣ ಇತ್ಯಾದಿ ಲೈಂಗಿಕ ದೌರ್ಜನ್ಯ ಇಂತಹ ಒಂದು ಸಂಗತಿಗಳ ಬಗ್ಗೆ ತಿಳಿ ಹೇಳಲಿದ್ದಾರೆ. ಹಾಗೆಯೇ ಸರ್ಕಾರದಿಂದ ಕೊಡಮಾಡಲ್ಪಟ್ಟ ಯೋಜನೆಗಳ ಬಗ್ಗೆ ಮಹಿಳೆಯರಿಗಾಗಿ ತಿಳುವಳಿಕೆಯನ್ನು ಮೂಡಿಸಲು ಅವರಿದ್ದಾರೆ. ಮತ್ತು ವರದಕ್ಷಿಣೆ ಕ್ರೌರ್ಯ, ವರದಕ್ಷಿಣೆ ಕಿರುಕುಳ, ಮಹಿಳೆಯರ ಕುಂದುಕೊರತೆ ಇವುಗಳ ಬಗ್ಗೆ ಕಾನೂನು ಏನು ಹೇಳುತ್ತೆ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದ ವತಿಯಿಂದ ಯಾವ ರೂಪರೇಷೆಗಳನ್ನು, ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳ್ಕೊಡೋಕ್ಕೆ ಈಗಾಗಲೇ ಉಪನ್ಯಾಸಕರು ಹಾಜರಿದ್ದಾರೆ. ನಾನು ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಬಳ್ಳಾರಿನಲ್ಲಿ ನನಗೆ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿದೆ, ಮಾಡ್ತಾ ಇದ್ದೀನಿ. ನನಗೆ ಗೌರವಾನ್ವಿತ ಅಧ್ಯಕ್ಷರು ರಾಮರಾಮನ್ ಹೇಳ್ತಾ ಇರ್ತಾರೆ ಯಾವಾಗಲೂ, ಸರ್ ನೀವು ಯಾವಾಗಲೂ ಮಹಿಳೆಯರ ಕಡೆನೇ ಇರ್ತೀರಾ ಅಂತ. ಅದಿಲ್ಲ, ಯಾಕಂತಂದ್ರೆ ಆ ಸಂಬಂಧಪಟ್ಟ ಕಾಯ್ದೆಗಳು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೋಸ್ಕರನೇ ಅಂತ ಇದೆ, ಹಾಗಾಗಿ ಇರ್ತದೆ. ಆದರೆ ಒಂದು ಮಾತು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ, ರಾಮ ಬ್ರಹ್ಮಂ ಅಥವಾ ಇನ್ಯಾರೋ ಗೌರವಾನ್ವಿತ ವಕೀಲರುಗಳು ಅವ್ರೇನು ಹೇಳ್ತಾರೆ ಅದು ಅಕ್ಷರಶಃ ಸತ್ಯ. ಯಾಕಂತಂದ್ರೆ ಕೆಲವು ಸನ್ನಿವೇಶಗಳಲ್ಲಿ ನಾವು ಗಮನಿಸ್ತಾ ಇರ್ತೇವೆ, ಆ ಕಾನೂನನ್ನ ದುರ್ಬಳಕೆನೂ ಆಗ್ತಾ ಇರ್ತದೆ. ಆ ದುರ್ಬಳಕೆ ಆದಾಗ ಆ ಸಂಕಟ ಮತ್ತೊಂದು ಆಗುತ್ತೆ. ಆಗ ಅವರು ಆ ಸಂಕಟವನ್ನು ಮೇಲೆ ಏರಿ ಈ ಥರ ಮಾಡ್ತಾರೆ. ಸೊ ಈ ದೌರ್ಜನ್ಯ ತಡೆ ಮತ್ತೆ ಲೈಂಗಿಕ ಕಿರುಕುಳ ಮತ್ತಿನ್ನೇನು ಇದೆ, ಇದಕ್ಕಿಂತ ಮುಂಚೆ ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಇಲ್ಲಿ ಕೆಲವು ನನ್ನ ಕೌಟುಂಬಿಕ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಸಂಗತಿಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅದು ಅನ್ಯತಾ ಭಾವಿಸ್ಬೇಡಿ, ಅದು ಯಾರನ್ನೂ ಟಾರ್ಗೆಟ್ ಮಾಡೋದು ಅಂತಲ್ಲ. ಯಾಕಂತಂದ್ರೆ ಇಲ್ಲಿ ಅಭ್ಯರ್ಥಿಗಳು ನೀವು ಮಹಿಳೆಯರೇ ಜಾಸ್ತಿ ಇದ್ದೀರಾ, ಹಾಗಾಗಿ ನಿಮಗೆ ಅದನ್ನು ಹೇಳಿದ್ರೆ ನೀವು 4 ಜನಕ್ಕೆ ಹೇಳ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದು ಈ ದೌರ್ಜನ್ಯ ತಡೆ ಆ ಕಾಯ್ದೆ ಅಂತ ಬರ್ತದೆ, ಅದರಲ್ಲಿ ಅಪರಾಧ ಎಲ್ಲ ಬರ್ತದೆ, ಎಲ್ಲ ಆಗತ್ತೆ. ಕೊನೆಗೆ ನಾವು ಜಡ್ಜ್ಮೆಂಟ್ ಬರೀಬೇಕಾದ್ರೆ ಒಂದು ಅವಲೋಕಿಸಿ ಎಲ್ಲಿ ಪ್ರಾರಂಭ ಆಗಿದೆ, ಯಾತಕ್ಕೆ ಬಂತು, ಹೇಗಾಯ್ತು ಅನ್ನೋದನ್ನ ಅವಲೋಕಿಸಿದ್ರೆ ಎಲ್ಲೋ ಕೆಲವು ಮೂಲಭೂತ ತಪ್ಪುಗಳಾಗೋಗಿರ್ತವೆ. ಆ ಮೂಲಭೂತ ತಪ್ಪುಗಳನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಬಹುಶಃ ಅಂತ ಒಂದು ಸಮಸ್ಯೆಗಳನ್ನ 50% ನಾವು ಅಲ್ಲೇ ಪ್ರಾರಂಭದಲ್ಲಿ ತಡೆ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದೇನಪ್ಪ ಅಂತಂದ್ರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಮಹಿಳೆಯರು ಈಗ 10 ವರ್ಷಗಳಿಂದ ಹೇಗಿದ್ರು, 20 ವರ್ಷಗಳಿಂದ ಹೇಗಿದ್ರು, ಅಥವಾ 30-40 ವರ್ಷಗಳಿಂದ ಹೇಗಿದ್ರು, ಆ ಪರಿಸ್ಥಿತಿ ಈಗ ಮಹಿಳೆಯರಿಗಿಲ್ಲ.
ಮಹಿಳೆಯರು ಎಲ್ಲ ರಂಗದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸರಿಸಮಾನರಾಗಿ ಪಾಲ್ಗೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿ ಮಟ್ಟದಲ್ಲಾಗಿರ್ಬೋದು, ಬಾಹ್ಯಾಕಾಶದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಎಲ್ಲ ರಂಗಗಳಲ್ಲೂ ಮಹಿಳೆಯರ ಪಾತ್ರ ಒಂದು ಸಕ್ರಿಯವಾಗಿ ಇದೆ. ಆದರೂ ಸಹಿತ ಈ ದೌರ್ಜನ್ಯ ತಡೆ ಮತ್ತೊಂದು ಮಗದೊಂದು ನಡೀತಾ ಇರ್ತದೆ. ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಪ್ರಾರಂಭದಲ್ಲೇ ನಾವು ಎತ್ತೆಚ್ಕೊಂಡ್ಬಿಟ್ರೆ ಸರಿ ಹೋಗ್ತದೆ ಅಂತ ನನ್ನ ಪರ್ಸನಲ್ ವ್ಯೂ. ಅದು ನನ್ನ ಜನರಲ್ ವ್ಯೂ ಅಲ್ಲ, ನನ್ನ ಪರ್ಸನಲ್ ವ್ಯೂ. ಈಗ ಸಾಮಾನ್ಯವಾಗಿ ಎಲ್ಲ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅವರು ಈ ಕಾಲೇಜಿಗೆ ಬಂದ ತಕ್ಷಣ ಏನು ಮಾಡಿಬಿಡ್ತಾರೆ, ಒಂದೊಂಥರ ಅದು ಟಿ ವಿ ಮಾಧ್ಯಮದ ಒಂದು ಪ್ರಭಾವನೋ ಸಿನಿಮಾಗಳ ಪ್ರಭಾವನೋ ಗೊತ್ತಿಲ್ಲ, ಅವರು ನಾವು ಯಾವ ಉದ್ದೇಶಕ್ಕೆ ಕಾಲೇಜಿಗೆ ಹೋಗಿದ್ದೀವಿ, ನಮ್ಮ ತಂದೆ ತಾಯಿಗಳು ಯಾವ ಉದ್ದೇಶಕ್ಕೆ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ, ನಮ್ಮ ಏನು ಅನ್ನೋ ಒಂದು ಗುರಿ ಬಗ್ಗೆ ಮರ್ತು ಬಿಡ್ತಾರೆ. ಅದು ಬಿಟ್ಬಿಟ್ಟು ಸ್ವಲ್ಪ ಅನ್ಯ ಮಾರ್ಗದಲ್ಲಿ ವಾಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಸ್ವಲ್ಪ ಮನೆಯಲ್ಲಿ ತಂದೆ ತಾಯಿಗಳಾದವರು ತಡೆ ಹಾಕೋದ್ರ ಮುಖಾಂತರ ಒಳ್ಳೆದು. ಈಗ ನಾನು ಹೇಳೋದು, ಅವರು ಪ್ರಬುದ್ಧರಾಗಿ ಪ್ರಾಪ್ತರಾಗ್ತಾರೆ, ವಯಸ್ಸಿಗೆ ಬರ್ತಾರೆ, ಎಲ್ಲ ಆಗ್ತದೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಆಲೋಚನೆ ಮಾಡೋ ಶಕ್ತಿ ಇರ್ತದೆ. ಆದರೆ ಆ ಆಲೋಚನೆ ಮಾಡಬೇಕಾದ್ರೆ ಮುಂದೆ ಬರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಅವಲೋಕನ ಮಾಡೋದಿಲ್ಲ. ಹಾಗಾಗಿ ನಾವು ತಂದೆ ತಾಯಿಗಳು ಅಥವಾ ಮಹಿಳೆಯರು ಏನು ಅಂತ ಹೇಳ್ತೇವೆ, ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕಾದ್ರೆ ಅವರೊಂದು ಪ್ರೌಢ ಶಿಕ್ಷಣವನ್ನು ದಾಟಿ ಕಾಲೇಜು ಶಿಕ್ಷಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾವು ತಾಯಿಂದಿರು ಅಥವಾ ಮನೆಯವರು ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಕೊಡಬೇಕು. ಅವ್ರು ಕೇಳಿದ್ದನ್ನು ಕೊಡ್ಸೋದು ಜೊತೆಗೆ ಮಕ್ಕಳು ಯಾವ ಹಂತದಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿದ್ರೆ ಒಳ್ಳೆಯದು. ಮತ್ತೆ ಅವರಿಗೆ ಸ್ವಲ್ಪ ಕಷ್ಟ ಸುಖನೂ ಅರಿವಿರಬೇಕು. ತೀರಾ ಎಲ್ಲ ಅನುಕೂಲ ಮಾಡ್ಕೊಟ್ಬಿಟ್ರೆ ಆಗಲ್ಲ. ಕಷ್ಟ ಸುಖದ ಬಗ್ಗೆ ಅರಿವನ್ನು ಇಡಬೇಕು. ನೀವು ಕಾಲೇಜಿಗೆ ಹೋಗ್ಲಿಕ್ಕೆ ದ್ವಿಚಕ್ರ ವಾಹನಗಳನ್ನು ಕೊಡಿಸ್ಕೊಟ್ರೆ ಅಲ್ಲ, ಹೋಗಿ ದೂರ ಆಗುತ್ತೆ, ಹೋಗಿ ಬರಲಿ, ಓಕೆ, ಅಂಥದ್ರಲ್ಲಿ ನೋಡಬೇಕು ಏನಾಗುತ್ತೆ ಏನು ಹೋಗುತ್ತೆ ಅಂತೇಳಿ. ಇದು ಮೊದಲನೇ ಹಂತದ ಒಂದು ಗಮನವನ್ನ ಹರಿಸತಕ್ಕಂಥ ಒಂದು ಭಾಗ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.